ಹಾಯ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಚೇತನ್ ಕ್ಲಾಸಸ್. ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆ, ಅಧ್ಯಯನವನ್ನು ನಾವು ನೋಡೋಣ. ಇಲ್ಲಿ ಎಕ್ಸಾಮ್ಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಯಾವ್ಯಾವ ಬರ್ಬೋದು ಅನ್ನೋದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಅವುಗಳನ್ನು ನೀವು ಮೇನ್ ಆಗಿ ನೋಟ್ ಡೌನ್ ಮಾಡ್ಕೊಳ್ತಾ ಅಥವಾ ಇದ್ರ PDF ನಾನು ನಿಮ್ಮ ಗ್ರೂಪಿಗೆ ಹಾಕ್ತೀನಿ. ಓಕೆ, ಸೊ ನೋಡ್ತಾ ಹೋಗೋಣ ಯಾವ ಕ್ವಶನ್ ಅರೈಸ್ ಆಗ್ಬೋದು ನಮಗೆ ಎಕ್ಸಾಮಿಗೆ, TET ಎಕ್ಸಾಮಿಗೆ ಅಂತ. ಓಕೆ, ಸೊ ಫಸ್ಟ್ ನೋಡಿ, ಭಾಷೆಯ ಬಗ್ಗೆ ಇದೆ. ಭಾಷೆಯ ಅರ್ಥ ಅಂದರೆ ನಿಮಗೆ ಭಾಷೆ ಎಲ್ಲಿಂದ ಬಂದಿದೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಇದು ಸಂಸ್ಕೃತದ ಭಾಷ್ ಎಂಬ ಪದದಿಂದ ಬಂದಿದೆ. ಸೊ ಇಂಥವೆಲ್ಲ ಎಕ್ಸಾಮ್ನಲ್ಲಿ ನಮಗೆ ಕೇಳೋದು, ಬಟ್ ನಮ್ಗೆ ಗೊತ್ತಿರಬೇಕು. ಆಂಗ್ಲ ಭಾಷೆಯ ಲ್ಯಾಂಗ್ವೇಜ್ ಎಂಬ ಪದದಿಂದ ಲ್ಯಾಟಿನ್ ಭಾಷೆಯ ಲಿಂಗ್ಯು ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ನಾಲ್ಗೆ ಅಂತ ಅರ್ಥ. ಸೊ ಲ್ಯಾಂಗ್ವೇಜ್ ಮೀನ್ಸ್ ನಾಲ್ಗೆ ಅಂತ ಅರ್ಥ. ಭಾಷೆಯ ಮೂಲ ಮಾತು, ನಂತರ ಚಿತ್ರಗಳು, ನಂತರ ಬರಹ ಆಗಿರುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಿಮಗೆ ಸೈಕಾಲಜಿಯಲ್ಲಿ ಕೂಡ ಬರುತ್ತೆ ಅದು. ಫಸ್ಟ್ ಯಾವಾಗಲೂ ಸಂಕೇತ ತೋರಿಸ್ತಾರಲ್ಲ. ಆ್ಯಕ್ಚುಲಿ ಇಲ್ಲಿ ಭಾಷೆಯಲ್ಲಿ ಮಾತು, ನಂತರ ಚಿತ್ರಗಳು ಹಾಗೂ ಬರಹಗಳು ಫೈನಲ್ ಹಂತದಲ್ಲಿರುತ್ತೆ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್. ಭಾಷೆ ಅಂದರೆ ಏನು ಅನ್ನೋದನ್ನು ಬೇರೆ ಬೇರೆ ಒಬ್ಬ ತಜ್ಞರು, ಭಾಷಾ ತಜ್ಞರು ಇಲ್ಲಿ ನಮಗೆ ಡೆಫಿನೇಷನ್ ನೀಡಿದ್ದಾರೆ, ಅಂದರೆ ಹೇಳಿಕೆ ನೀಡಿದ್ದಾರೆ. ಇದು ಇಂಪಾರ್ಟೆಂಟ್ ಎಕ್ಸಾಮಿಗೆ. ಸೊ ಯಾರು ಯಾವ ಹೇಳಿಕೆ ನೀಡಿದ್ದಾರೆ ಅನ್ನೋದು ಎಕ್ಸಾಮಿಗೆ ಬರುತ್ತೆ. ಯಾಕೆಂದರೆ 2-3 ಎಕ್ಸಾಮ್ಗೆ ನಾನು ನೋಡಿದ್ದೀನಿ ಇದನ್ನು. ಸೊ ಏನು ಕ್ವಶನ್ಸು ಯಾರು ಯಾವ ಒಂದು ಹೇಳಿಕೆ ಹೇಳಿದ್ದಾರೆ ಅನ್ನೋದು ಇಲ್ಲಿ ಮುಖ್ಯವಾಗಿರುತ್ತೆ. ಒಂದೇ ಹೇಳಿಕೆ ನೋಡಿ. ಸೊ ಇದು ಈಸ್ಲರ್ ಅವರ ಪ್ರಕಾರ ಭಾಷೆ ಅಂದರೆ ಏನು ಹೇಳ್ತಾರೆ, ಮನಸ್ಸಿರುವ ಯಾವುದೇ ಪ್ರಾಣಿಯ ಅನುಭವದ ಅಭಿವ್ಯಕ್ತಿಯೇ ಭಾಷೆ ಅಂತ ಕರೀತಾರೆ ಈಸ್ಲರ್. ಸೊ ಇಂಥವು ಡೆಫಿನೇಷನ್ ಕೊಟ್ಟು ಈ ಕೆಳಗಿನ ಇದರಲ್ಲಿ ಯಾರು ಈ ಹೇಳಿಕೆ ನೀಡಿದ್ದಾರೆ ಅಂತ ಪ್ರಶ್ನೆ ಕೇಳ್ಬೋದು ಎಕ್ಸಾಮ್ನಲ್ಲಿ. ಸೊ ಮನಸ್ಸಿರುವ ಯಾವುದೇ ಪ್ರಾಣಿ ಅನುಭವದ ಅಭಿವ್ಯಕ್ತಿ. ಸೊ ಇಲ್ಲಿ ನೆನಪಿಟ್ಕೋಬೇಕು, ಈಸ್ಲರ್ ಅಂದರೆ ಅನುಭವದ ಅಭಿವ್ಯಕ್ತಿ ಅಂತ ನೆನಪಿಟ್ಕೋಬೇಕು. ಅನುಭವದ ಅಭಿವ್ಯಕ್ತಿಯೇ ಭಾಷೆ. ಸೊ ನೆಕ್ಸ್ಟ್, ಫ್ಲೇಟೋ ಪ್ರಕಾರ ಭಾಷೆ ಅಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಸಾಧನವನ್ನು ಭಾಷೆ ಅಂತ ಕರಿತೀವಿ. ಸೊ ಇಲ್ಲಿ ಧ್ವನಿ ಸಂಕೇತ ಅಂತ ನೆನ್ಬಿಟ್ಕೊ, ಈ ಕೀವರ್ಡ್ಸ್ ನೆನ್ಬಿಟ್ಕೋಬೇಕು. ಸೊ ಈಸ್ಲರ್ ಅಂತಂದರೆ ಏನಂತಂದರೆ ಅನುಭವದ ಅಭಿವ್ಯಕ್ತಿ. ಫ್ಲೇಟೋ ಏನು ಹೇಳ್ತಾನೆ, ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಸಾಧನವನ್ನು ನಾವು ಭಾಷೆ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟು ಏನು ಹೇಳುತ್ತೆ ಅಂತ, ಮನುಷ್ಯನ ಯೋಜನೆಗಳನ್ನು ಅಭಿವ್ಯಕ್ತಗೊಳಿಸುವ ಸಲುವಾಗಿರುವ ಒಂದು ಶಬ್ದ ಸಂಯೋಜನೆ ಅಂತ ಕರಿತೈತಿ. ಸೊ ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟು. ಶಿಕ್ಷಣಶಾಸ್ತ್ರದ ಪಾರಿಭಾಷಿಕ ನಿಘಂಟು ಪ್ರಕಾರ ಬರಹ ಅಥವಾ ಮಾತಿನ ಸಂಕೇತಗಳ ಮೂಲಕ ಭಾವನೆ, ಸುದ್ದಿ, ಮನೋವಾದಗಳನ್ನು ಭಾಷೆ ಅಂತ ಕರಿತೀವಿ. ಇದು ಕೂಡ ಇಂಪಾರ್ಟೆಂಟು. ನಮಗೆ ಎಕ್ಸಾಮ್ನಿಗೆ ಭಾಳ ಕೇಳಿರೋದು ಇಲ್ಲಿ ನಾನು ನೋಡಿರೋ ಪ್ರಕಾರ ಈಸ್ಲರ್ ಮತ್ತು ಫ್ಲೇಟೋದ ಹೇಳಿಕೆ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಇದನ್ನು ಕೂಡ ಕೇಳಿದ್ದಾರೆ, ಇದು ಇಂಪಾರ್ಟೆಂಟ್. ಫರ್ಡಿನಾಂಡ್ ಡಿ ಸಸೂರ್ ಕೇಳಿದ್ದಾರೆ ಭಾಳ ಸಲ. ಸೊ ಏನಂದರೆ ಮನುಷ್ಯನ ಅಭಿಪ್ರಾಯಗಳನ್ನು ವ್ಯಕ್ತಗೊಳಿಸುವ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ. ಸೊ ಇಲ್ಲಿ ವ್ಯತ್ಯಾಸ ತಿಳ್ಕೊಳ್ರಿ, ಧ್ವನಿ ಸಂಕೇತಗಳ ವ್ಯವಸ್ಥೆ ಅಂತ ಹೇಳಿದ್ದಾರೆ. ಸೊ ಧ್ವನಿ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ಅಂತ ಹೇಳಿದ್ದಾರೆ. ಓಕೆ, ಮನುಷ್ಯನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು. ಎರ್ದಮನ್ ಏನು ಹೇಳ್ತಾರೆ, ಭಾಷೆ ಎನ್ನುವುದು ಅಭಿಪ್ರಾಯಗಳ ಅಭಿವ್ಯಕ್ತಿ ಒಂದು ವಿಧಾನ ಅಲ್ಲ, ಅದೊಂದು ರೀತಿಯ ಆಲೋಚನೆ ಅಂತ ಹೇಳಿದ್ದಾರೆ. ಭಾಷೆ ಎನ್ನುವುದು ಅಭಿಪ್ರಾಯಗಳ ಅಭಿವ್ಯಕ್ತಿಯ ಒಂದು ವಿಧಾನ ಅಲ್ಲ, ಅದೊಂದು ರೀತಿಯ ಆಲೋಚನೆ. ಸೊ ಇಲ್ಲಿ ನೀವು ನೆನಪಿಟ್ಕೋಬೇಕಾಗಿರೋದು 4. ಈಸ್ಲರು ಅನುಭವದ ಅಭಿವ್ಯಕ್ತಿ, ಫ್ಲೇಟೋ ಧ್ವನಿ ಸಂಕೇತ ಅಂತ ನೆನಪಿಟ್ಕೊಳ್ಳೋದು. ಇಲ್ಲಿ ಧ್ವನಿ ಸಂಕೇತ 2 ಅದಾವು. ಸೊ ಧ್ವನಿ ಸಂಕೇತಗಳ ಇಲ್ಲಿ ಏನು ಬಂದಿದೆ, ಧ್ವನಿ ಸಂಕೇತ ವ್ಯವಸ್ಥೆ ಅಂತ ಬಂದರೆ ಫರ್ಡಿನಾಂಡ್ ಸಸೂರ್ ಹೇಳ್ತಾನೆ. ಫರ್ಡಿನಾಂಡ್ ಸಸೂರು ವ್ಯವಸ್ಥೆ ಅಂತ ಹೇಳ್ತಾನೆ. ಇಲ್ಲಿ ಧ್ವನಿ ಸಂಕೇತ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸೋದು ಫ್ಲೇಟೋ. ನೆಕ್ಸ್ಟ್ ಎರ್ದಮನ್ ಏನು ಹೇಳ್ತಾನೆ, ಭಾಷೆ ಎನ್ನುವುದು ಅಭಿಪ್ರಾಯಗಳ ಅಭಿವ್ಯಕ್ತಿ ಒಂದು ವಿಧಾನ ಅಲ್ಲ, ಅದೊಂದು ರೀತಿಯ ಆಲೋಚನೆ ಅಂತ ಹೇಳ್ತಾನೆ. ಸೊ ಈ 4 ಇಂಪಾರ್ಟೆಂಟ್. ನೆಕ್ಸ್ಟ್, ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿಯ ಭಾವನೆ, ಅನಿಸಿಕೆಯನ್ನು, ಆಲೋಚನೆ ಇನ್ನೊಬ್ಬರಿಗೆ ತಿಳಿಸುವ ಸಹಾಯ ಮಾಡುವ ಸಾಧನವೇ ಭಾಷೆ. ಒಂದು ನಮ್ಮ ಅನಿಸಿಕೆ ಆಗಿರ್ಬೋದು, ಆಲೋಚನೆಗಳಾಗಿರ್ಬೋದು, ಅವುಗಳನ್ನು ಇನ್ನೊಬ್ಬರಿಗೆ ತಿಳಿಸೋಕ್ಕೆ ನಮಗೆ ಬೇಕಾಗಿರೋದು ತಕ್ಕಂಥ ಒಂದು ಸಾಧನವೇ ಭಾಷೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಪಾರ್ಟೆಂಟು. ಇದು ಕೂಡ ಉಗಮ ಸಿದ್ಧಾಂತ, ಭಾಷಾ ಉಗಮ ಸಿದ್ಧಾಂತ ಎಲ್ಲಿಂದ ಬಂತು. ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಂದರೆ ಹೋಲಿಸಿ ಬರೆಯಿರಿ, ಇದರಲ್ಲಿ ಕೇಳಬಹುದು ಇದನ್ನು.
ಇಲ್ಲಿ ಏನ್ ಹೇಳ್ತಾರೆ ಅಥವಾ ಯಾರು ಪ್ರತಿಪಾದಿಸಿದ್ರು ಅಂತ ಕೇಳಬಹುದು. ಸೊ ಒಂದನೇದು ಬರೋದು ದೈವಿಕ ಭಾಷಾ ಸಿದ್ಧಾಂತ. ಭಾಷೆ ಯಾವ ರೀತಿ ಉಗಮವಾಯಿತು ಅನ್ನೋದ್ ಬಗ್ಗೆ ನಾವು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದನ್ನು ಸಾಂಪ್ರದಾಯಿಕ ಸಿದ್ಧಾಂತ ಎಂದು ಕರೀತಾರೆ. ಸೊ ಇದು ಇಂಪಾರ್ಟೆಂಟ್. ಯಾವ ಒಂದು ಸಿದ್ಧಾಂತವನ್ನು ಸಾಂಪ್ರದಾಯಿಕ ಸಿದ್ಧಾಂತ ಎಂದು ಕರೀತೇವೆ ಅಂದ್ರೆ ದೈವಿಕ ಭಾಷಾ ಸಿದ್ಧಾಂತ ಅಥವಾ ದೈವ ಮೂಲ ಸಿದ್ಧಾಂತ ಅಂತ ಕರಿತೇವೆ. ಭಾಷೆಯು ಮನುಷ್ಯನಿಗೆ ದೈವದತ್ತವಾಗಿ ಬಂದಿದೆ. ಮನುಷ್ಯನನ್ನು ಸೃಷ್ಟಿಸಿದ ದೇವರು ಆತನ ಅನುಕೂಲಕ್ಕಾಗಿ ಭಾಷೆಯನ್ನು ಸೃಷ್ಟಿ ಮಾಡಿದ್ದಾನೆ ಎಂದು ಈ ಸಿದ್ಧಾಂತವಾದ ಮಾಡುತ್ತದೆ. ಸೊ ಇಲ್ಲಿ ಈ ಸಿದ್ಧಾಂತ ಪ್ರಕಾರ, ಈ ಒಂದು ಸಿದ್ಧಾಂತದ ಹೇಳಿಕೆಯ ಪ್ರಕಾರ ಏನಿದೆ ಅಂದ್ರೆ ದೈವಿಕ ಭಾಷಾ ಸಿದ್ಧಾಂತ ಅಥವಾ ದೈವ ಮೂಲ ಸಿದ್ಧಾಂತ ಪ್ರಕಾರ ಏನು ಹೇಳುತ್ತೆ, ಭಾಷೆ ಯಾರಿಂದನೂ ಕಲಿಕೆ ಆಗಿಲ್ಲ, ಅದು ದೇವರಿಂದನೇ ಬಂದಿದೆ. ಸೊ ದೇವರೇ ಸೃಷ್ಟಿ ಮಾಡಿ ಮನುಷ್ಯನ ಜೊತೆಗೆ ಕಳಿಸಿದ್ದಾನೆ ಅಂತ ಹೇಳುತ್ತೆ. ಸೃಷ್ಟಿಸಿದ ದೇವರು ಆತನ ಅನುಕೂಲಕ್ಕಾಗಿ ಭಾಷೆಯನ್ನು ಸೃಷ್ಟಿ ಮಾಡಿದ್ದಾನೆ ಎಂದು ಈ ಸಿದ್ಧಾಂತ ಹೇಳುತ್ತದೆ. ಇದನ್ನು ನಾವು ಏನಂತ ಕರಿತೀವಿ, ಸಾಂಪ್ರದಾಯಿಕ ಸಿದ್ಧಾಂತ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಈ ಸಿದ್ಧಾಂತದ ಪ್ರಕಾರ ಭಾರತೀಯರ ದೈವ ಭಾಷೆ ಯಾವುದು ಅಂದ್ರೆ ಸಂಸ್ಕೃತ. ಭಾರತೀಯರ ದೈವ ಭಾಷೆ ಸಂಸ್ಕೃತ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸಿದ್ಧಾಂತ ಅಂದ್ರೆ ಅನುಕರಣ ಸಿದ್ಧಾಂತ. ಸೊ ಎರಡನೇದು, ಭಾಷೆ ಹೇಗೆ ಉತ್ಪತ್ತಿ ಆಯಿತು, ಸೊ ಹೇಗೆ ಬೆಳವಣಿಗೆ ಬಂತು ಅಂತ ನೋಡೋದು. ಅನುಕರಣೆ ಸಿದ್ಧಾಂತ ಏನು ಹೇಳುತ್ತೆ, ಇಲ್ಲಿ ಒಂದು ಮಗು ತನ್ನ ತಂದೆ, ತಾಯಿ ಹಾಗೂ ತನ್ನ ಸುತ್ತಮುತ್ತಲಿನ ಪರಿಸರದ ಅನುಕರಣೆ ಮಾಡುತ್ತದೆ. ಆದಿಮಾನವ ತಮ್ಮ ಪರಿಸರದಲ್ಲಿ ಕೇಳಿ ಬರುತ್ತಿದ್ದ ಪ್ರಾಣಿ ಪಕ್ಷಿಗಳ ಕೂಗು ಮತ್ತು ವಸ್ತುಗಳ ಕಂಪನದಿಂದ ಹೊರಹೊಮ್ಮಿದ ಶಬ್ದಗಳನ್ನು ಅನುಕರಿಸುತ್ತಾ ಓದುವುದರ ಫಲವೇ ಭಾಷೆ ಉತ್ಪತ್ತಿ ಆಯಿತು ಅಂತ ಹೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್. ಅನುಕರಣ ಸಿದ್ಧಾಂತದ ಪ್ರತಿಪಾದಕ ಯಾರು ಅಂತ ಕೇಳಿದರೆ ಲಿಬ್ನಿಸ್. ಇದು ನೆನಪಿಟ್ಕೊಳ್ರಿ. ಸೊ ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ಅನುಕರಣ ಸಿದ್ಧಾಂತದ ಪ್ರತಿಪಾದಕ ಲಿಬ್ನಿಸ್. ಇದ್ರ ಪ್ರಕಾರ ಏನ್ ಹೇಳುತ್ತೆ, ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಬಹಳ ಇಲ್ಲ. ಪರಿಸರದಿಂದ ಅನುಕರಣೆ ಮಾಡ್ತಾ ಇದೀವಿ. ಪಕ್ಷಿಗಳ ಕೂಗಾಗಿರ್ಬೋದು, ವಸ್ತುಗಳ ಕಂಪನದಿಂದ ಹೊರಹೊಮ್ಮಿದ ಶಬ್ದವನ್ನು ಅನುಸರಿಸುತ್ತಾ ಹೋದರ ಫಲವೇ ಇಲ್ಲಿ ಭಾಷೆ ಉತ್ಪತ್ತಿ ಆಯಿತು ಅಂತಕ್ಕಂಥದ್ದನ್ನ ಇಲ್ಲಿ ಅನುಕರಣ ಸಿದ್ಧಾಂತದಲ್ಲಿ ಹೇಳ್ತಾರೆ. ಅದೇ ಅವರು ಪ್ರತಿಪಾದಕರು ಯಾರಂದ್ರೆ ಲಿಬ್ನಿಸ್ ಪ್ರಕಾರ ಏನಾಗುತ್ತೆ, ಭಾಷೆ ಅಂದ್ರೆ ಏನು ಅಂದ್ರೆ ಮನುಷ್ಯ ಪ್ರಾಣಿ ಪಕ್ಷಿಗಳ ಶಬ್ದಗಳನ್ನು ಅನುಸರಿಸಲು ಮಾಡಿದ ಪ್ರಯತ್ನವೇ ಭಾಷೆ ಅಂತ ಹೇಳ್ತಾನೆ. ಸೊ ಇದು ಇಂಪಾರ್ಟೆಂಟ್. ಈ ಕ್ವಶನ್ ನೋಡಿ, ಲಿಬ್ನೀಸ್ ಮತ್ತು ಮನುಷ್ಯ ಪ್ರಾಣಿ ಪಕ್ಷಿ ಅಂತ ನೆನಪಿಟ್ಕೋಬೇಕು. ಪ್ರಾಣಿ ಪಕ್ಷಿ ಲಿಬ್ನೀಸ್. ಸೊ ಇದು ಅನುಕರಣ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದು. ಈ ಹೇಳಿಕೆಯನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಉದ್ಗಾರವಾಚಕ ಸಿದ್ಧಾಂತ ನೋಡ್ರಿ. ಆದಿಮಾನವನು ಭಾವಾವೇಶಗಳಿಗೊಳಗಾದಾಗ ಸಹಜವಾಗಿ ವಿಶಿಷ್ಟ ರೀತಿಯ ಉದ್ಗಾರ ಭಾವನೆಗಳನ್ನು ಹೊರಹೊಮ್ಮಿಸುತ್ತಿದ್ದನು. ಇದನ್ನೇ ಉದ್ಗಾರವಾಚಕ ಸಿದ್ಧಾಂತ ಅಂತ ಕರೀತಾರೆ. ಸೊ ನಾವು ಏನಾದರೂ ಸಂತೋಷ ಆದಾಗ, ದುಃಖ ಆದಾಗ ನಮ್ಮ ಒಂದು ಭಾವನೆಗಳನ್ನು ಹೊರ ಹಾಕ್ತೀವಿ, ಸೊ ಉದ್ಗರಿಸುತ್ತೇವೆ. ಅದನ್ನೇ ಆದಿಮಾನವ ಇದೇ ರೀತಿ ಭಾವಾವೇಶಗೊಳಗಾದಾಗ ವಿಶಿಷ್ಟ ರೀತಿ ಉದ್ಗಾರವನ್ನು ಹೊರ ಹಾಕ್ತಿದ್ದ. ಅದನ್ನೇ ಉದ್ಗಾರವಾಚಕ ಸಿದ್ಧಾಂತ ಅಂತ ಕರಿತೀವಿ. ಸೊ ಇದರ ಪ್ರತಿಪಾದಕ ಯಾರು ಅಂತ ನಾವು ನೋಡಿದಾಗ, ಈ ಸಿದ್ಧಾಂತ ಪ್ರತಿಪಾದಕರು ಇಲ್ಲಿ ಕೊಟ್ಟಿಲ್ಲ. ಉದ್ಗಾರವಾಚಕ ಸಿದ್ಧಾಂತದ್ದು ಪ್ರತಿಪಾದಕರು ಕೊಟ್ಟಿಲ್ಲ. ಸೊ ನಾನು ನೋಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿಲ್ಲ. ಬಟ್ ಈ ಸಿದ್ಧಾಂತಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಮ್ಯಾಕ್ಸ್ ಮುಲ್ಲರ್ ಪೋಹೋವಾದ ಎಂದು ಕರೀತಾರೆ. ಇದೇ ಇಂಪಾರ್ಟೆಂಟ್. ಪೋಹೋವಾದ ಅಂತ ಯಾರು ಇದನ್ನು ಕರೀತಾರೆ ಅಂದ್ರೆ ಸೊ ಮ್ಯಾಕ್ಸ್ ಮುಲ್ಲರ್. ಇದು ಇಂಪಾರ್ಟೆಂಟ್. ಸೊ ಉದ್ಗಾರವಾಚಕವನ್ನು ಪೋಹೋ ಅಂತ ಎಂದು ಯಾರು ಕರೀತೇವೆ ಅಂತಂದ್ರೆ ಮ್ಯಾಕ್ಸ್ ಮುಲ್ಲರ್ ಕರೆದ್ರು ಅಂತ ಕೂಡ ಇದನ್ನ ನೆನ್ಪಿಡ್ಕೋಬಹುದು. ಸೊ ನೆಕ್ಸ್ಟ್ ಶ್ರಮ ಪರಿಹಾರ ತತ್ವ ಸಿದ್ಧಾಂತ. ಇದು ಇಂಪಾರ್ಟೆಂಟ್. ಶ್ರಮದ ಕೆಲಸ ಮಾಡುವಾಗ ಬರುವ ನಿಟ್ಟುಸಿರಿನಿಂದ ಭಾಷೆ ಉಗಮವಾಗಿದೆ ಎಂಬ ಈ ವಾದ. ಉದಾಹರಣೆ, ಉಷ್ ಕಫ್. ನಾವು ಏನಾದರೂ ಸುಸ್ತಾದಾಗ ನಾವು ಒಂದು ಭಾಷೆಯನ್ನು ನಾವು ಬಿಡುಗಡೆ ಮಾಡ್ತೇವೆ, ಉಷ್, ಹಬ್ಬ ಅಂತ ಈ ತರ. ಸೊ ಈ ಪರಿಹಾರ ತತ್ವ ಸಿದ್ಧಾಂತವನ್ನು ಪ್ರತಿಪಾದಕರು ಯಾರಂತ ನಾವು ನೋಡಿದಾಗ ಇಲ್ಲಿ ನಾಯಿರಿ ಅಂತಕ್ಕಂಥದ್ದನ್ನು ನೆನಪಿಟ್ಕೋಬೇಕು. ಈ ಸಿದ್ಧಾಂತವನ್ನು ಇವರು ಯೋ ಹೇ ಹೋ ಎಂದು ಕರೀತಾರೆ. ಸೊ ಇದು ಇಂಪಾರ್ಟೆಂಟ್. ಯಾವ ಸಿದ್ಧಾಂತವನ್ನು ಯೋ ಹೇ ಹೋ ಎಂದು ಕರೀತಾರೆ ಅಂತಂದ್ರೆ ಶ್ರಮ ಪರಿಹಾರ ಸಿದ್ಧಾಂತವನ್ನು ಕರೀತಾರೆ. ಇದರ ಪ್ರತಿಪಾದಕರು ಯಾರಂದ್ರೆ ನಾಯಿರಿ. ಸೊ ನೆಕ್ಸ್ಟ್ ಬರ್ತಕ್ಕಂಥ ಸಿದ್ಧಾಂತ ಅಂದ್ರೆ ಸಂಜ್ಞಾ ಭಾಷಾವಾದ ಸಿದ್ಧಾಂತ. ಭಾಷೆ ಬಳಕೆ ಮೂಲಕ ಬರುವ ಮೊದಲು
ಭಾಷೆ ಬಳಕೆಗೆ ಬರುವ ಮೊದಲು ಸನ್ನೆಗಳ ಮೂಲಕ ಭಾಷೆ ಉಗಮವಾಗಿದೆ ಅಂತ ಹೇಳ್ತಾರೆ. ಅಂದರೆ ಫಸ್ಟ್ ಕಣ್ಸನ್ನೆ, ಮುಖದ ಭಾವನೆಗಳು, ನಮ್ಮ ಸನ್ನೆಗಳಿಂದ ಭಾಷೆ ಉಗಮವಾಯಿತು ಅಂತಕ್ಕಂಥದ್ದನ್ನು ಈ ಪ್ರತಿಪಾದಕರು ಹೇಳ್ತಾರೆ. ಯಾರಂದರೆ ಊಂಟ್ ಸಂಜ್ಞಾ ಭಾಷಾವಾದ ಸಿದ್ಧಾಂತ ಹೇಳ್ತದೆ. ಉದಾಹರಣೆ ಕಣ್ಸನ್ನೆ, ಮುಖದ ಹಾವಭಾವಗಳಿಂದ ಇಲ್ಲಿ ಉಂಟಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳ್ತಾರೆ. ನೆಕ್ಸ್ಟ್ ಸಿದ್ಧಾಂತ ತೊದಲ್ನುಡಿ ತತ್ವ. ಜನಿಸಿದ ಮಗುವೊಂದು ತಾನು ಹುಟ್ಟಿದ ದಿನದಿಂದ ತನಗೆ ಕೇಳುವ ಶಬ್ದಗಳನ್ನು ಅನುಕರಣೆ ಮೂಲಕ ಅನುಸರಿಸುತ್ತಾ ತೊದಲ್ನುಡಿಯನ್ನು ನುಡಿಯಿತು. ಈ ರೀತಿ ಭಾಷೆ ಉಗಮವಾಯಿತು ಎಂದು ಹೇಳ್ತಾರೆ. ಇದರ ತತ್ವದ ಪ್ರತಿಪಾದಕರು ಇಲ್ಲೇನು ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟ್ ನಾದ ತತ್ವ. ಪ್ರಕೃತಿಯಲ್ಲಿ ಹರಡುವ ನಾದವನ್ನು ಆಲಿಸುತ್ತಾ ಅದಕ್ಕೆ ಪ್ರತಿಕ್ರಿಯಿಸುತ್ತಾ ಭಾಷೆಯ ಉಗಮವಾಯಿತು ಎನ್ನುವುದು ಈ ತತ್ವದ ವಾದವಾಗಿದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಈ ತತ್ವವನ್ನು ಡಿಂಗ್ ಡಾಂಗ್ ತತ್ವ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್. ನಾದ ತತ್ವದ ಇನ್ನೊಂದು ಹೆಸರು ಅಂದರೆ ಡಿಂಗ್ ಡಾಂಗ್ ತತ್ವ. ಓಕೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾಷೆಯ ಸ್ವರೂಪ. ನಾವು ಇಲ್ಲಿವರೆಗೆ ಭಾಷೆಯ ಉಗಮ ಸಿದ್ಧಾಂತದ ಬಗ್ಗೆ ನಾವು ನೋಡಿದ್ವಿ. ಭಾಷೆಯ ಸ್ವರೂಪ ಒಂದು ಭಾಷೆಯು ಇವನ್ ನೆನಪಿಡ್ಕೋಬೇಕಾಗುತ್ತೆ ಲಕ್ಷಣಗಳನ್ನು ನಾವು. ಭಾಷೆ ಎಂದರೆ ಅಂತ ಕೊಟ್ಟು 4 ಆಪ್ಷನ್ ಕೊಡ್ಬೋದು. ಅವಾಗ ಇವು ಹೆಲ್ಪ್ ಆಗುತ್ತೆ. ಭಾಷೆ ಅಂದರೆ ಏನಂದರೆ ಒಂದು ಸ್ಕಿಲ್, ಅದು ಒಂದು ಕೌಶಲ. ಭಾಷೆಯು ಧ್ವನಿ ಸಂಕೇತಗಳ ಯಾದೃಚ್ಛಿಕವಾಗಿದೆ. ಯಾದೃಚ್ಛಿಕ ಅಂತಂದರೆ ನಾವು ಯಾವುದೇ ಒಂದು ಶಬ್ದವನ್ನು ನಾವು ಪಿಕ್ ಮಾಡ್ಬೋದು. ಧ್ವನಿ ಸಂಕೇತಗಳ ಅರ್ಥಬದ್ಧವಾದ ವ್ಯವಸ್ಥೆ ಆಗಿದೆ. ಭಾಷೆಯು ಮಾನವ ನಿರ್ಮಿತವಾದದ್ದು, ಇದು ದೈವದತ್ತವಲ್ಲ. ಇದು ಇಂಪಾರ್ಟೆಂಟ್. ಈ ಆಪ್ಷನ್ನಾಗೆ ನಮಗೆ ಇಲ್ಲಿ ದೈವ ತತ್ವದ್ದು ಸಿದ್ಧಾಂತ ಇದೆ. ಬಟ್ ಆದರೆ ಇಲ್ಲಿ ಭಾಷೆಯ ಲಕ್ಷಣದಲ್ಲಿ ನೋಡಿದಾಗ ಭಾಷೆ ಒಂದು ನಿರ್ಮಿತವಾಗಿದ್ದು ಯಾವುದೇ ಕಾರಣಕ್ಕೂ ಇದು ದೈವ ದತ್ತವಲ್ಲ. ಭಾಷೆ ಅನುಕರಣೆಯಿಂದ ಮೂಡಿ ಬಂದಿರುವುದು. ಭಾಷೆಯು ನೈಸರ್ಗಿಕ ಪ್ರಕ್ರಿಯೆ ಅಲ್ಲ. ನೋಡಿ, ಇದು ಇಂಪಾರ್ಟೆಂಟ್. ಇದು ಜೈವಿಕ ಅಥವಾ ಅನುವಂಶಿಕವಾಗಿರಬಹುದು. ಓಕೆ. ಭಾಷೆಯನ್ನು ಕಲಿಯಲು ಅನುಕರಣೆ ಅತ್ಯಂತ ಅವಶ್ಯಕವಾಗಿದೆ. ಇದು ಭಾಷೆ ಕಲಿಕೆ ಮೊದಲ ಹಂತವಾಗಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಭಾಷೆ ಕಲಿಕೆಯ ಮೊದಲ ಹಂತ ಯಾವುದು ಅಂತ. ಭಾಷೆ ಕಲಿಕೆಯ ಮೊದಲ ಹಂತ ಅನುಕರಣೆ. ಅನುಕರಣೆ ಇಲ್ಲದೆ ನಿಮಗೆ ಭಾಷೆ ಬರಲು ಸಾಧ್ಯವಿಲ್ಲ. ಯಾಕೆಂದರೆ ನಾವು ಹೊಸ ಭಾಷೆಯನ್ನು ಕಲಿಬೇಕಾದಾಗ ಅವರು ಮಾತನಾಡುವುದನ್ನು ಫಸ್ಟ್ ಅನುಕರಿಸುತ್ತೇವೆ. ನಾವು ಅನುಕರಣೆ ಮಾಡಿಕೊಂಡು ಆಮೇಲೆ ಭಾಷೆ ನಾವು ಕಲಿಯಲು ಪ್ರಯತ್ನ ಮಾಡ್ತೇವೆ. ಭಾಷೆಯು ಆಲೋಚನಾ ಒಂದು ಸಾಧನ. ನೆಕ್ಸ್ಟ್, ಭಾಷೆಯು ನಿರಂತರ ಪರಿವರ್ತನಾಶೀಲವಾದದ್ದು. ಇದು ಇಂಪಾರ್ಟೆಂಟ್. ಭಾಷೆ ಏನಾಗುತ್ತೆ ಅಂದರೆ ಫಿಕ್ಸ್ ಇರಲ್ಲ. ಈಗ ನಾವು ಹಳೆ ಕನ್ನಡ ಭಾಷೆಗೂ ಮತ್ತು ಈಗಿರೋದಕ್ಕೂ ವ್ಯತ್ಯಾಸ ಆಗ್ತಾ ಇದೆ. ಹಾಗಾಗಿ ನಿರಂತರ ಪರಿವರ್ತನಶೀಲವಾಗಿತ್ತು ಅಂತಂದು ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್, ಭಾಷೆಯು ನಿರಂತರ ಪರಿವರ್ತನೆ ಆಯ್ತಾ. ಭಾಷೆಯು ಸಂಸ್ಕೃತಿಯ ಸೇತುವೆಯಾಗಿದೆ. ಭಾಷೆಗೆ ಒಂದು ಭೌಗೋಳಿಕ ಎಲ್ಲೆ ಇರುತ್ತದೆ. ಯಾಕೆಂದರೆ ನಾವು ಕರ್ನಾಟಕದಲ್ಲಿ ಕನ್ನಡ ಮಾತನಾಡುವಾಗೆ ತಮಿಳಿನಲ್ಲಿ ತಮಿಳು ಹಾಗೂ ಬೇರೆ ಬೇರೆ ಭಾಷೆಯನ್ನು ಮಾತನಾಡುತ್ತಾರೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಇಲ್ಲಿ ಭಾಷೆ ಮೇಲೆ ಕೇಳಿರುವ ಪರೀಕ್ಷೆಯಲ್ಲಿ ಕೇಳಿರುವ ಪ್ರಶ್ನೆಗಳನ್ನು ನಾವು ಹಾಗೆ ನೋಡ್ಕೊತ ಹೋಗೋಣ. ಭಾಷೆ ಎನ್ನುವುದು ಅಭಿಪ್ರಾಯಗಳ ಅಭಿವ್ಯಕ್ತಿ ಒಂದು ವಿಧಾನ ಅಲ್ಲ, ಅದೊಂದು ರೀತಿಯ ಆಲೋಚನೆ ಅಂತ ಹೇಳಿದ್ದಾರೆ. ನೀವು ಹೇಳಿದ ಪ್ರಕಾರ ನಾನು ಆವಾಗಲೇ ಹೇಳಿದ್ದೀನಿ. ಇದಕ್ಕೆ ಆನ್ಸರ್ ಯಾವುದು? ಭಾಷೆ ಎನ್ನುವುದು ಅಭಿಪ್ರಾಯಗಳ ಅಭಿವ್ಯಕ್ತಿ ಅಲ್ಲ, ಒಂದು ವಿಧಾನ ಅಲ್ಲ, ಅದೊಂದು ರೀತಿಯ ಆಲೋಚನೆ ಅಂತ ಹೇಳ್ತಾರೆ. ಆನ್ಸರ್ ಏನಾಗುತ್ತೆ ನೀವೇ ನೋಡ್ಕೊಡ್ರಿ. ಇಲ್ಲಿ ನಾನು ಐ ಥಿಂಕ್ ಅಭಿವೃದ್ಧಿ ಡಿ ಸಸೂರ್ ಇರಬೇಕು, ಎರ್ದಮನ್ ಇರಬೇಕು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನೊಂದ್ಸಲಿ ನೀವು ಕನ್ಫರ್ಮ್ ಮಾಡ್ಕೊಳ್ರಿ. ಎರ್ದಮನ್ ಆವಾಗಲೇ ನಾನು ಹೇಳಿದ್ದಲ್ಲ. ನೆಕ್ಸ್ಟ್ ನೋಡಿ, ಭಾಷೆಯ ಉಗಮದ ಬಗ್ಗೆ ಇರುವ ದೈವ ಮೂಲ ಸಿದ್ಧಾಂತ ಪ್ರಕಾರ ಭಾಷೆ ಹೀಗೆ ಉದ್ಭವ ಆಯಿತು. ಕ್ವಶನ್ನು ಭಾಷೆ ಅನುಕರಣೆ ಮೂಲಕ ಅಲ್ಲ, ಸೃಷ್ಟಿಕರ್ತನಿಂದ ಬಂದಿದೆ. ಇದು ರೈಟ್ ಆನ್ಸರ್. ಉದ್ಗಾರವಾದಕ ಅಲ್ಲ, ಭಾಷಾ ಸಿದ್ಧಾಂತ. ದೈವ ಮೂಲ ಸಿದ್ಧಾಂತ ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂದರೆ ಭಾಷೆ ಸೃಷ್ಟಿಕರ್ತನಿಂದ ಬಂದಿದೆ ಅಂತ ಹೇಳುತ್ತೆ. ಓಕೆ. ನೆಕ್ಸ್ಟ್ ನಾವು ಅಧ್ಯಾಯ 2ರಲ್ಲಿ ನೋಡೋಣ. ಭಾಷಾ ಬೋಧನೆಯ ನಿರ್ದಿಷ್ಟ ಉದ್ದೇಶಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಇಲ್ಲಿ ಏನಾಗುತ್ತೆ, ಭಾಷಾ ಬೋಧನೆ ಸಾಮಾನ್ಯ ಉದ್ದೇಶಗಳು ಏನಂದರೆ, ಏನು ಉದ್ದೇಶ ಭಾಷೆಯನ್ನು ಕಲಿಯೋದು ಅಥವಾ ಭಾಷೆಯನ್ನು ಬೋಧಿಸುವುದು ಅಂದರೆ ಮೌಖಿಕ ಮತ್ತು ಲಿಖಿತ ಅಭಿವೃದ್ಧಿ ಸಾಮರ್ಥ್ಯ ಬೆಳೀತದೆ. ಅರ್ಥಗ್ರಹಿಸಿ ಆಲಿಸುವ ಕೌಶಲ್ಯಗಳಲ್ಲಿ ಸಾಮರ್ಥ್ಯ ಬೆಳೆಯುತ್ತದೆ. ಅರ್ಥಬದ್ಧವಾಗಿ ಮಾತನಾಡುವ ಕೌಶಲ್ಯಗಳು ಸಾಮರ್ಥ್ಯ ಬೆಳವಣಿಗೆ ಆಗುತ್ತದೆ. ಪದ ಸಂಪತ್ತು ಮತ್ತು ಪದಪ್ರಯೋಗ ಸಾಮರ್ಥ್ಯ ಬೆಳವಣಿಗೆ ಆಗುತ್ತೆ. ಇದು ಸಾಮಾನ್ಯ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ನೋಡೋಣ, ರಸಸ್ವಾದನೆ, ಸೌಂದರ್ಯ ಪ್ರಜ್ಞೆ ಬೆಳೆಸುವುದು, ಸಾಹಿತ್ಯ ಅಧ್ಯಯನ, ಸಾಹಿತ್ಯ ಅಭಿರುಚಿಯನ್ನು ಬೆಳೆಸುವುದು, ಕನ್ನಡ ನಾಡು ನುಡಿ ಬಗ್ಗೆ ಅಭಿಮಾನ ಗೌರವ ಬೆಳೆಸುವುದು, ವಾಕ್ಯ ರಚನೆ ಕೌಶಲ್ಯ ಬೆಳೆಸುವುದು. ಭಾಷಾ ಬೋಧನೆ ಪ್ರಧಾನ ಉದ್ದೇಶ ಏನಂತ ಎಕ್ಸಾಮ್ನಲ್ಲಿ ಕೆಲವೊಂದು ಕ್ವಶನ್ ಕೇಳಿದ್ದಾರೆ. ಲಿಖಿತ ಅಭಿವೃದ್ಧಿ ಸಾಮರ್ಥ್ಯ ಬೆಳೆಸೋದು, ಮೌಖಿಕ ಮತ್ತು ಲಿಖಿತ ಬೆಳೆಸೋದು, ಆಲಿಸುವುದು ಮಾತನಾಡುವ ಸಾಮರ್ಥ್ಯವನ್ನು
ಬೆಳೆಸ್ತಕ್ಕಂಥದ್ದು. ಸೊ ಇಲ್ಲಿ ಭಾಷಾ ಬೋಧನೆಯ ಒಂದು ಪ್ರಧಾನ ಉದ್ದೇಶಗಳು ಇವಾಗಿವೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಭಾಷಾ ಬೋಧನೆ ಕಲಿಕಾ ಉಪಕರಣಗಳು. ಸೊ ಇದರಲ್ಲಿ ಭಾಷಾ ಪ್ರಯೋಗಾಲಯ ಅಂತ ಬರುತ್ತೆ, ಅದು ಇಂಪಾರ್ಟೆಂಟ್. ಸೊ ಬೋಧನೆ ಮತ್ತು ಕಲಿಕೆ ಸಹಾಯಕವಾಗುವ ಉಪಕರಣಗಳನ್ನು ಬೋಧನಾ ಉಪಕರಣ ಅಂತ ಕರಿತೀವಿ. ಬೋಧನಾ ಪದ್ಧತಿಯಲ್ಲಿ ಮಕ್ಕಳು ಚಟುವಟಿಕೆಯಲ್ಲಿ ಭಾಗವಹಿಸುತ್ತಾರೆ. ಬೋಧನಾ ಉಪಕರಣ 3 ವಿಧ. ಸೊ ಶ್ರವಣ ಉಪಕರಣ, ಕಿವಿಯ ಮೂಲಕ ಕೇಳುವ ಉಪಕರಣ, ಉದಾಹರಣೆ ರೇಡಿಯೋ, ದೃಕ್ ಅಂತಂದ್ರೆ ಕಣ್ಣಿಂದ ನೋಡೋದು ಕಪ್ಪು ಹೊಲಿಗೆ, ಫ್ಲಾಶ್ ಕಾರ್ಡ್, ಟಿವಿ, ಇವೆಲ್ಲ ದೃಕ್ ಉಪಕರಣ. ಸೊ ನೆಕ್ಸ್ಟ್ ನೋಡೋಣ ಇಲ್ಲಿ ದೃಕ್ ಶ್ರವಣೋಪಕರಣ, ಕಿವಿ ಮತ್ತು ಕಣ್ಣಿನ ಮೂಲಕ ಎರಡು ನೋಡು, ಟಿವಿ. ಸೊ ಇಂಥವು ಎಕ್ಸಾಮ್ನಲ್ಲಿ ಕೇಳಬಹುದು. ನೋಡೋದಷ್ಟೇ, ನಾನು ಟಿವಿ ಅಂತ ಹೇಳಿದೆ. ಎರಡನೇದು ದೃಕ್ಕರಲ್ಲಿ, ದೃಕ್ ಟಿವಿಯಲ್ಲಿ ಬರಲ್ಲ, ದೃಕ್ ಶ್ರವಣ ಎರಡೂ ಬರುತ್ತೆ, ಕಿವಿ ಮತ್ತು ಕಣ್ಣಿನ ಮೂಲಕ. ಇವುಗಳಲ್ಲಿ ಭಾಷಾ ಬೋಧನೆಗೆ ಉತ್ತಮ ಕಲಿಕಾ ಬೋಧನಾ ಉಪಕರಣಗಳು. ಸೊ ಭಾಷಾ ಬೋಧನೆಗೆ ಉತ್ತಮ ಕಲಿಕಾ ಬೋಧನಾ ಉಪಕರಣಗಳು ದೃಕ್ ಶ್ರವಣ ಉಪಕರಣಗಳು. ಸೊ ಇದು ಕ್ವಶನ್ ಆ್ಯಕ್ಚುಲಿ. ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ದೃಕ್ ಉಪಕರಣ ಬರೀ ಕೇಳೋದಾಗತ್ತೆ, ನೋಡೋದಾಗತ್ತೆ, ಇದು ಕೇಳೋದು. ಚಾರ್ಟ್ಗಳು ಬರೀ ನೋಡೋದಾಗುತ್ತೆ. ಸೊ ಇದು 4ನೇದು ರೈಟ್ ಆನ್ಸರ್ ಆಗುತ್ತೆ. ಸೊ ಇದು ನಮಗೆ ಅತಿ ಮುಖ್ಯವಾಗಿರೋದು. ನೆಕ್ಸ್ಟ್ ಭಾಷಾ ಕೌಶಲಗಳು. 4 ಭಾಷಾ ಕೌಶಲಗಳು ಕಂಡುಬರ್ತವೆ, ಇದು ಇಂಪಾರ್ಟೆಂಟ್. ಸೊ ಎಕ್ಸಾಮ್ನಲ್ಲಿ ಏನಂತ ಕೇಳ್ಬೋದು ಅಂದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾಷಾ ಕೌಶಲ ಅಲ್ಲ ಅಂತ ಕೇಳ್ಬೋದು. ಸೊ ಇದರಲ್ಲಿ ನಿಮಗೆ ಭಾಷಾ ಕೌಶಲ್ಯ ಯಾವ್ಯಾವ ಅದಾವು ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಗೊತ್ತಿದ್ರೆ ಮಾತ್ರ ಸೊ ಯಾವ್ದು ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಈಗ ನೋಡ್ರಿ, ಭಾಷಾ ಕೌಶಲ್ಯ ಯಾವುದಂದ್ರೆ, ಫಸ್ಟ್ ಆಲಿಸುವುದು ಇದೆ, ಮಾತನಾಡುವುದಿದೆ, ಮತ್ತು ಓದುವುದಿದೆ, ಬರವಣಿಗೆ. ಸೊ ಇವು ಭಾಷಾ ಕೌಶಲ್ಯಗಳು. ಸೊ ಆಲಿಸುವ ಕೌಶಲ್ಯ ನೋಡಿ, ಇಲ್ಲಿ ಇದೊಂದು ಪ್ರಜ್ಞಾಪೂರ್ವಕ ಮತ್ತು ಉದ್ದೇಶಪೂರ್ವಕವಾದ ಮಾನಸಿಕ ಕ್ರಿಯೆ. ಸೊ ಈ ರೀತಿ ಡೆಫಿನೇಷನ್ ಕೊಡ್ತಾನೆ. ಆಲಿಸುವ ಕೌಶಲ್ಯ ಎಂದರೆ ಆಪ್ಷನ್ ಎ ಪ್ರಜ್ಞಾಪೂರ್ವಕ ಮತ್ತು ಉದ್ದೇಶಪೂರ್ವಕವಾದ ಮಾನಸಿಕ ಕ್ರಿಯೆಯಾಗಿದೆ. ಇದು ಭಾಷೆ ಮೊದಲ ಮತ್ತು ಮೂಲ ಕೌಶಲ. ಇದು ಇಂಪಾರ್ಟೆಂಟು. ಒಂದು ಭಾಷೆಯನ್ನು ಕಲಿಯುವಾಗ ಮೊದಲ ಮತ್ತು ಮೂಲ ಕೌಶಲ್ಯ ಯಾವುದು ಅಂತಂದ್ರೆ ಆಲಿಸುವುದು. ನಾನು ಆಗ್ಲೇ ಹೇಳಿದೆ, ಅನುಕರಣೆ ಅನ್ನೋದು ಕೂಡ ಸೊ ಆಲಿಸುವಿಕೆ ಸಂಬಂಧಪಟ್ಟಿದೆ. ಅನುಕರಣೆ ಅಂದ್ರೆ ಆಲಿಸ್ಬೇಕಲ್ಲ, ನಾವು ಮೊದಲು ಆಲಿಸಿದಾಗ ಮಾತ್ರ ಸೊ ನಾವು ಅದನ್ನು ಕಲಿಯಲು ಸಾಧ್ಯ. ಒಂದು ಭಾಷೆಯಲ್ಲಿರುವ ಧ್ವನಿಯನ್ನು ಕೇಳಿ ಅರ್ಥ ಮಾಡಿಕೊಂಡು ಗ್ರಹಿಸುವುದೇ ಆಲಿಸುವಿಕೆ. ಡೆಫಿನೇಷನ್ ಕೂಡ ಕೇಳ್ಬೋದು. ಒಂದು ಭಾಷೆಯಲ್ಲಿರುವ ಧ್ವನಿಯನ್ನು ಕೇಳಿ ಅರ್ಥ ಮಾಡ್ಕೋಬೇಕು, ಬರೀ ಕೇಳೋದಷ್ಟೇ ಅಲ್ಲ. ಸೊ ಅರ್ಥ ಮಾಡಿಕೊಂಡು ಗ್ರಹಿಸುವುದೇ ಒಂದು ಆಲಿಸುವಿಕೆ. ಧ್ವನಿಯನ್ನು ಕಿವಿಗೊಟ್ಟು ಆಲಿಸುವುದು, ಇದು ಆಲಿಸುವ ಕೌಶಲ್ಯಕ್ಕೆ ಸಂಬಂಧಪಟ್ಟಿದೆ. ಸೊ ನೆಕ್ಸ್ಟ್ ನೋಡೋಣ, ಸೊ ಮಾನಸಿಕ ಏಕಾಗ್ರತೆಯಿಂದ ಆಲಿಸಬೇಕು. ಆಲಿಸಿಕೆ ಪ್ರಧಾನವಾಗಿ ಭಾಷೆಯ ಸುಕೃತವಾದ ಒಂದು ಕೌಶಲ್ಯವಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಲಿಸುವಿಕೆಯನ್ನು ಉತ್ತಮಪಡಿಸಲು ಮಾರ್ಗೋಪಾಯಗಳು ಏನಿದೆ ಅಂದರೆ, ಆಸಕ್ತಿಯಿಂದ ಆಲಿಸ್ಬೇಕು ಫಸ್ಟ್. ನೆಕ್ಸ್ಟ್ ಎರಡನೇದು ಆಲಿಸುತ್ತಾ ಗ್ರಹಿಸಬೇಕು. ಸೊ ಆಲಿಸುತ್ತಾ ಗ್ರಹಿಸಬೇಕು. ನೆಕ್ಸ್ಟ್ ಉದ್ದೇಶಪೂರ್ವಕವಾಗಿ ಪ್ರಚೋದನೆಗೊಂಡು ಆಲಿಸಬೇಕಿದು. ಸೊ ಪ್ರಚೋದನೆಗೊಂಡು ಉದ್ದೇಶಪೂರ್ವಕವಾಗಿ ನಾನು ಕೇಳಲೇಬೇಕು ಅನ್ನೋದನ್ನು ಮನದಲ್ಲಿ ಇಟ್ಕೊಂಡು ಹೇಳುವವರನ್ನು ನೋಡುತ್ತಾ ಏಕಾಗ್ರತೆಯಿಂದ ಆಲಿಸಬೇಕು. ಈ ವಿಷಯವನ್ನು ಇಡಿಯಾಗಿ ಆಲಿಸಿ ಗ್ರಹಿಸಬೇಕು, ವಸ್ತುನಿಷ್ಠವಾಗಿ ಆಲಿಸಬೇಕು. ಸೊ ಇವು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಯಾವುದನ್ನು, ಆಲಿಸುವಿಕೆಯನ್ನು. ಇದು ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೊ ಈ ಕೆಳಗಿನವುದು ಯಾವುದು ಆಲಿಸುವಿಕೆಯನ್ನು ಉತ್ತಮಪಡಿಸುವ ಮಾರ್ಗ ಅಂತ ಕೇಳಿದಾಗ, ಸೊ ಇದರಲ್ಲಿ ಯಾವುದಾದ್ರೂ ಒಂದಂದರೆ ನೀವು ರೈಟ್ ಆನ್ಸರ್. ಸೊ ಮೇನ್ ಇಂಪಾರ್ಟೆಂಟ್ ಭಾಳಷ್ಟು ಕೇಳಿರೋದು ವಸ್ತುನಿಷ್ಠವಾಗಿ ಆಲಿಸಬೇಕು. ಸೊ ವರ್ಸಸ್ ವ್ಯಕ್ತಿನಿಷ್ಠಕ್ಕಿಂತ. ವ್ಯಕ್ತಿನಿಷ್ಠ ಅಂದರೆ ಅವನು ಏನು ಹೇಳೋದು ತಪ್ಪು ಅಂತಕ್ಕಂಥ ಪೂರ್ವಗ್ರಹ ಪೀಡಿತದಿಂದ ಆಲಿಸಿದರೆ ಅದು ಉತ್ತಮ ಆಲಿಸುವ ಲಕ್ಷಣ ಅಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋಣ, ಅರ್ಥಕ್ಕೆ ಅನುಗುಣವಾಗಿ ಧ್ವನಿಗಳನ್ನು ಏರಿಳಿತಗಳನ್ನು ಅಳವಡಿಸಿಕೊಂಡು. ಸೊ ನೆಕ್ಸ್ಟ್ ಇಲ್ಲಿ ಆಲಿಸುವಿಕೆ ಆಯ್ತಾ. ಆಲಿಸುವಿಕೆ ಕಂಡುಬರುವ ಸಾಮಾನ್ಯ ದೋಷಗಳು: ಆಸಕ್ತಿ ಇಲ್ಲದೆ ಆಲಿಸುವುದು, ವಿಷಯದ ಮೇಲೆ ನಿರಾಸಕ್ತಿ, ಹೇಳುವರ ಬಗ್ಗೆ ಪೂರ್ವಗ್ರಹ ಪೀಡಿತವಾಗಿರುವುದು, ಮಾನಸಿಕ ಸಿದ್ಧತೆ ಇಲ್ಲದಿರುವುದು, ದೈಹಿಕ ಸಮಸ್ಯೆಗಳು. ಓಕೆ, ಅದು ಉದಾಹರಣೆ ಶ್ರವಣ ದೋಷ. ನೆಕ್ಸ್ಟ್ ಎರಡನೇ ಕೌಶಲ್ಯ ಬರೋದು ಭಾಷಾ ಕೌಶಲ್ಯದ ಎರಡನೇ ಕೌಶಲ್ಯ. ಸೊ ಏನಂತಂದ್ರೆ ಮಾತುಗಾರಿಕೆ ಕೌಶಲ್ಯ. ಮಾತುಗಾರಿಕೆ ಕೌಶಲ್ಯ ಅಂದರೆ ಮಾತುಗಾರಿಕೆ ಒಂದು ಶಾಬ್ದಿಕ ಮತ್ತು ಮಾನಸಿಕ ಕ್ರಿಯೆಯಾಗಿದೆ. ಇದು ಇಂಪಾರ್ಟೆಂಟ್. ಮಾತುಗಾರಿಕೆ ಅಂತಂದ್ರೆ ಶಾಬ್ದಿಕ ಮತ್ತು ಮಾನಸಿಕ ಕ್ರಿಯೆಯಾಗಿದೆ. ಬರೀ ಮಾತನಾಡುವುದು ಶಬ್ದದಿಂದ ಅಂತ ನಾವು ಅನ್ಕೊಂಡಿರ್ತೇವೆ. ಸೊ ಅದು ಹಂಗೆಲ್ಲ, ಶಾಬ್ದಿಕ ಮತ್ತು ಮಾನಸಿಕ ಕ್ರಿಯೆಯಾಗಿದೆ. ಒಂದು ನಿರ್ದಿಷ್ಟ ಭಾಷೆಯ ಧ್ವನಿ ಸಂಕೇತಗಳ ಮೂಲಕ ಶಬ್ದ, ಅರ್ಥ, ಭಾವನೆಗಳನ್ನು ಸಮನ್ವಯಗೊಳಿಸಿ ಅಭಿವ್ಯಕ್ತಗೊಳಿಸುವುದೇ ಮಾತುಗಾರಿಕೆ. ಸೊ ಇದು ಡೆಫಿನೇಷನ್ ಕೇಳ್ಬೋದು ನಿಮಗೆ. ಸೊ ಮಾತುಗಾರಿಕೆ ಎಂದರೆ ಅಂತ ಶಬ್ದ ಒಂದು ಏನಂತ ಅಂತಂದ್ರೆ ಒಂದು ನಿರ್ದಿಷ್ಟ, ಸೊ ಮಾತು ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ, ಒಂದು ನಿರ್ದಿಷ್ಟ
ಭಾಷೆಯ ಧ್ವನಿ ಸಂಕೇತಗಳ ಮೂಲಕ ಶಬ್ದ ಅರ್ಥ ಭಾವನೆಗಳು ಸಮನ್ವಯಗೊಳಿಸಿ ಅಭಿವ್ಯಕ್ತಿಗೊಳಿಸುವುದೇ ಮಾತುಗಾರಿಕೆ. ಧ್ವನಿಗಳನ್ನು ಸ್ಪಷ್ಟವಾಗಿ ಅರ್ಥಪೂರ್ಣವಾಗಿ ಉಚ್ಚರಿಸುವುದು. ಸೊ ಇಲ್ಲಿ ನಮಗೆ ಮಾತುಗಾರಿಕೆ ಅಂತಂದ್ರೆ ಸೊ ನಿರ್ದಿಷ್ಟ ಭಾಷೆ ಧ್ವನಿ ಸಂಕೇತ ಮೂಲಕ ಶಬ್ದ ಅರ್ಥ ಭಾವನೆಗಳನ್ನು ಸಮನ್ವಯಗೊಳಿಸಿಕೊಂಡು ಅಭಿವ್ಯಕ್ತಗೊಳಿಸುವುದೇ ಸೊ ಯಾವ ಮಾತುಗಾರಿಕೆ ಅಂತಂದ್ರೆ ನಾವು ಹೆಂಗ್ ಬೇಕಾದ್ರೆ ಹಂಗೆ ಮಾತಾಡೋದು ಮಾತುಗಾರಿಕೆ ಅಲ್ಲ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಧ್ವನಿ ಸಂಕೇತಗಳ ಮೂಲಕ ಮಾತಾಡಬೇಕು ಮತ್ತು ಶಬ್ದ ಅರ್ಥ, ಅದರ ಶಬ್ದದ ಅರ್ಥ ಭಾವನೆ ಎರಡನ್ನು ತಿಳ್ಕೊಂಡು ಸಮನ್ವಯಗೊಳಿಸಬೇಕು. ಸೊ ಎರಡನ್ನು ಬ್ಯಾಲೆನ್ಸ್ ಮಾಡಿ ನಾವು ಮಾತನಾಡುವುದೇ ಮಾತುಗಾರಿಕೆ ಲಕ್ಷಣ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ನೆಕ್ಸ್ಟ್ ನೋಡೋಣ. ಅರ್ಥಕ್ಕೆ ಅನುಗುಣವಾಗಿ ಧ್ವನಿಗಳ ಏರಿಳಿತಗಳನ್ನು ಅಳವಡಿಸಿಕೊಂಡು ಮಾತನಾಡುವುದು. ಇದು ಎಕ್ಸಾಮ್ನ ಕೇಳಿದ ಉತ್ತಮ ಮಾತುಗಾರಿಕೆಯ ಲಕ್ಷಣದಲ್ಲಿ ಇದನ್ನು ಕೇಳಿದ್ದಾರೆ. ಇಲ್ಲಿ ಅರ್ಥಕ್ಕೆ ಅನುಗುಣವಾಗಿ ಧ್ವನಿ ಏರಿಳಿತಗಳನ್ನು ಅಳವಡಿಸಿಕೊಂಡು ಮಾತನಾಡುವುದು, ಮನಸ್ಸಿನ ಭಾವನೆ, ಆಲೋಚನೆ, ಅಭಿಪ್ರಾಯಗಳನ್ನು ಅರ್ಥಪೂರ್ಣವಾಗಿ ಸುಬಂಧವಾಗಿ ಶಾಂತಿಕವಾಗಿ ಪ್ರಕಟಿಸುವುದು. ಸೊ ಇದು ಮಾತುಗಾರಿಕೆ ಒಂದು ಲಕ್ಷಣ. ಸೊ ನೆಕ್ಸ್ಟ್ ಉತ್ತಮಪಡಿಸುವ ಚಟುವಟಿಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಗಟ್ಟಿ ವಾಚನದ ಅಭ್ಯಾಸವನ್ನು ಮಾಡಬೇಕಾಗುತ್ತೆ, ಆಶು ಭಾಷಣಗಳನ್ನು ಮಾಡಿಸ್ಬೇಕಾಗುತ್ತೆ, ಚರ್ಚಾ ಸ್ಪರ್ಧಾಕೂಟಗಳನ್ನು ನಡೆಸಬೇಕಾಗುತ್ತೆ. ನಾವೆಲ್ಲ ಮಕ್ಕಳಿಗೆ ನಡೆಸ್ತಿರ್ತೇವೆ. ಕತೆ ನಿರೂಪಣೆ ಮಾಡೋದು, ಏಕಪಾತ್ರ ಅಭಿನಯ, ಸಂಭಾಷಣೆಯನ್ನು ಏರ್ಪಡಿಸುವುದು. ಸೊ ಕ್ವಶನ್ ಯಾವ ರೀತಿ ಕೇಳಬಹುದು ಅಂದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಮಾತುಗಾರಿಕೆಯನ್ನು ಉತ್ತಮಪಡಿಸುವ ಚಟುವಟಿಕೆ ಆಗಿದೆ ಅಂತ ಕೇಳ್ಬೋದು. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಇದ್ರೆ ನೀವು ಹಾಕ್ಬೋದು. ನೆಕ್ಸ್ಟ್ ಮತ್ತು ಇದನ್ನ ಬಿಟ್ಟು ಬೇರೆ ಏನಾದರೂ ಮಾತುಗಾರಿಕೆ ಸಂಬಂಧಪಟ್ಟಿರೋದು ನೀವು ರೈಟ್ ಮಾಡ್ಬೋದು. ಸೊ ಕರೆಕ್ಟಾಗಿ ಕ್ವಶನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಮಾತುಗಾರಿಕೆ ಕೌಶಲ್ಯದ ಉದ್ದೇಶಗಳು ಏನಂದ್ರೆ, ಒಂದು ವಿಷಯವನ್ನು ಕುರಿತು ಸ್ವತಂತ್ರ ಮತ್ತು ಅರ್ಥಬದ್ಧವಾಗಿ ಮಾತನಾಡುವ ಸಾಮರ್ಥ್ಯವನ್ನು ಬೆಳೆಸುತ್ತೆ. ಸ್ಪಷ್ಟ ಉಚ್ಚಾರ, ಅರ್ಥಕ್ಕನುಗುಣವಾಗಿ ಧ್ವನಿ ಏರಿಳಿತಗೊಳ್ಳುವುದರೊಂದಿಗೆ ನಿರರ್ಗಳವಾಗಿ ಮಾತನಾಡುವ ಸಾಮರ್ಥ್ಯ ಬೆಳೆಸೋದು ಉತ್ತಮ ಮಾತುಗಾರನಾಗಿ ಮಾಡುವುದು ಉದ್ದೇಶ. ಸೊ ನೆಕ್ಸ್ಟ್ ಬರೋದು ತಾರ್ಕಿಕ ಮಾತನಾಡುವ ಕೌಶಲ್ಯ, ಉಚ್ಚಾರಣ ದೋಷ ಸರಿಪಡಿಸೋದು. ನೆಕ್ಸ್ಟ್ ಮೂರನೇದು ಭಾಷಾ ಕೌಶಲ್ಯ. ಮೂರನೇ ಪಾಯಿಂಟ್ ಏನಂದ್ರೆ ಓದುಗಾರಿಕೆಯ ಕೌಶಲ್ಯ. ಅಂದ್ರೆ ಸೊ ಇಲ್ಲಿ ಮುದ್ರಿತ ವಿಷಯವನ್ನು ಅರ್ಥಬದ್ಧವಾಗಿ ಅಭಿವ್ಯಕ್ತಗೊಳಿಸುವ ಕ್ರಿಯೆಗೆ ಓದುಗಾರಿಕೆ ಅಂತ ಕರಿತೇವೆ. ಇದು ಇಂಪಾರ್ಟೆಂಟ್. ಓದುಗಾರಿಕೆ ಅಂದ್ರೆ ಏನಂದ್ರೆ ಒಂದು ಮುದ್ರಿತ ವಿಷಯವನ್ನು ಅರ್ಥಬದ್ಧವಾಗಿ, ಸೊ ಆಲ್ರೆಡಿ ಪ್ರಿಂಟ್ ಇರುತ್ತೆ, ಅದನ್ನು ಅರ್ಥಬದ್ಧವಾಗಿ ಅಭಿವ್ಯಕ್ತಗೊಳಿಸುವ ಕ್ರಿಯೆಗೆ ಓದುಗಾರಿಕೆ ಅಂತ ಕರಿತೇವೆ. ಇದೊಂದು ಮಾನಸಿಕ ಮತ್ತು ಶಾಬ್ದಿಕ ಕ್ರಿಯೆಯಾಗಿದೆ. ಓದುವಾಗ ಸರಿಯಾಗಿ ಪುಸ್ತಕವನ್ನು ಹಿಡಿದು ಸರಿಯಾದ ಭಂಗಿಯಲ್ಲಿ ನಿಂತು ಅಥವಾ ಕುಳಿತು ಓದಬೇಕು. ಸೊ ಹೆಂಗ್ ಬೇಕಾದ್ರೆ ಹಂಗೆ ಓದಕ್ಕೆ ಬರಲ್ಲ. ಸರಳವಾಗಿ, ಸ್ಪಷ್ಟವಾಗಿ, ನಿರರ್ಗಳವಾಗಿ, ಅರ್ಥಬದ್ಧವಾಗಿ ಓದುವ ಕೌಶಲ್ಯ ಸಾಮರ್ಥ್ಯ ಬೆಳೆಸುತ್ತದೆ. ಕಾಗುಣಿತ ಅಂಶಗಳು, ಲೇಖನ ಚಿಹ್ನೆಗಳನ್ನು ಅನುಸರಿಸಬೇಕು. ಸೊ ಓದುಗಾರಿಕೆ ಉದ್ದೇಶಗಳಂದ್ರೆ ಓದುಗಾರಿಕೆ ಹವ್ಯಾಸ ಮತ್ತು ಸಾಹಿತ್ಯ ಅಭಿರುಚಿಯನ್ನು ಉಂಟು ಮಾಡುತ್ತದೆ, ಜ್ಞಾನ ಅಭಿವೃದ್ಧಿಯನ್ನು ಉಂಟು ಮಾಡುತ್ತೆ, ವಿಮರ್ಶಾತ್ಮಕ ಮನೋಭಾವನೆಯನ್ನು ಬೆಳೆಸುತ್ತದೆ, ಓದುವ ವಿಷಯದ ಬಗ್ಗೆ ಮಾಹಿತಿ, ವಿಷಯದ ಸ್ಪಷ್ಟತೆಯನ್ನು ನೀಡುತ್ತದೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾಹಿತಿ ನೀಡುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಸೊ ಶಬ್ದ ಸಂಪತ್ತು ಅಧಿಕಗೊಳ್ಳುತ್ತದೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇವು ಗಟ್ಟಿ ವಾಚನ. ನೆಕ್ಸ್ಟ್ ಇಲ್ಲಿ ಓದುಗಾರದ ಪ್ರಕಾರಗಳಲ್ಲಿ ಎಕ್ಸಾಮ್ಗೆ ಕ್ವಶನ್ ಕೇಳ್ತಾರೆ. ಸೊ ನಾನು ನೋಡಿರೋ ಪ್ರಕಾರ ಗಟ್ಟಿ ಓದು ಅಂದ್ರೆ ಏನು, ಸೊ ಇದನ್ನೇ ಡೆಫಿನೇಷನ್ನೇ ಕೇಳ್ತಾರೆ ನಮಗೆ. ನೋಡ್ರಿ, ಗಟ್ಟಿ ವಾಚನ ಅಥವಾ ಬಾಯಿ ತೆರೆದು ಓದು ಅಂತ ಇದೆ ಆಕ್ಚುಲಿ. ಸೊ ಗಟ್ಟಿ ವಾಚನ ನೋಡ್ರಿ, ವಾಕ್ಯಗಳನ್ನು ಗಟ್ಟಿಯಾಗಿ ಬಾಯಿ ಬಿಟ್ಟು ಶಬ್ದದೊಂದಿಗೆ ಧ್ವನಿಯುಕ್ತವಾಗಿ ಬೇರೆಯವರಿಗೆ ಕೇಳುವಂತೆ ಓದುವುದೇ ಗಟ್ಟಿ ವಾಚನ. ಸೊ ಗಟ್ಟಿ ವಾಚನ ಹೇಳುತ್ತೆ, ಬಾಯಿ ಬಿಟ್ಟು ಶಬ್ದದೊಂದಿಗೆ ಧ್ವನಿಯುಕ್ತವಾಗಿ ಬೇರೆಯವರಿಗೆ ಕೇಳುವಂತೆ ಓದಬೇಕಾಗುತ್ತೆ. ಇಲ್ಲಿ ಧ್ವನಿ ಪ್ರಧಾನವಾಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಗಟ್ಟಿ ವಾಚನದಲ್ಲಿ ಏನು ಪ್ರಧಾನವಾಗಿರುತ್ತೆ ಅಂದರೆ ಧ್ವನಿ ಪ್ರಧಾನವಾಗಿರುತ್ತೆ. ಓದಿನಲ್ಲಿ ಕಣ್ಣು, ಕಿವಿ, ಮನಸ್ಸು ಸಮನ್ವಯಗೊಂಡು ಕೆಲಸ ಮಾಡಿರುತ್ತವೆ. ಉತ್ತಮ ಮಾತುಗಾರಿಕೆ ಗಟ್ಟಿ ವಾಚನ ಸಹಾಯ ಮಾಡುತ್ತೆ. ಸೊ ಒಂದಕ್ಕೊಂದು ಸಂಬಂಧ ಇದೆ. ಉತ್ತಮ ಮಾತುಗಾರಿಕೆ ಆಗ್ಬೇಕಂದ್ರೆ, ಉತ್ತಮ ಮಾತುಗಾರನಾಗಬೇಕಂದ್ರೆ ಅವನು ಮೊದಲು ಗಟ್ಟಿ ವಾಚನ ಕಲಿಬೇಕಾಗತ್ತೆ. ಗಟ್ಟಿ ವಾಚನ ಅಭ್ಯಾಸದಿಂದ ಸ್ಪಷ್ಟವಾದ ಉಚ್ಚಾರ, ಧ್ವನಿ ಏರಿಳಿತ ಮತ್ತು ವ್ಯಾಕರಣಬದ್ಧ ಹಾಗೂ ನಿರರ್ಗಳ ಮಾತುಗಾರಿಕೆ ಬೆಳೆಯುತ್ತದೆ. ಇದರ ಲಕ್ಷಣ ಏನಂತ ನೋಡಿದಾಗ, ಪದಗಳನ್ನು, ವಾಕ್ಯಗಳನ್ನು ಸ್ಪಷ್ಟವಾಗಿ ಉಚ್ಚಾರದಿಂದ ಓದಬೇಕು. ಬಿಡಿಯಾಗಿ ಓದದೆ ಪದಗಳನ್ನು ಸಂಯೋಜಿಸಿ ಓದಬೇಕು. ಧ್ವನಿಗಳ ಏರಿಳಿತದಿಂದ ಓದಬೇಕು. ಕಾಗುಣಿತ ಮತ್ತು ಲೇಖನ ಚಿಹ್ನೆಗಳನ್ನು ಅನುಸರಿಸಿಕೊಂಡು ಓದಬೇಕು. ಅಕ್ಷರ ಪದಗಳನ್ನು ನುಂಗದೆ ಸಹಜವಾಗಿ ಓದಬೇಕು. ಇದು ಇಂಪಾರ್ಟೆಂಟ್. ಸ್ಪೀಡ್ ನಾವು ಜೋರಾಗಿ ಓದ್ತೇವೆ ಅಂದರೆ ಅಕ್ಷರಗಳನ್ನು ನುಂಗಬಾರದು.
ನೆಕ್ಸ್ಟ್ ಎರಡನೇ ಪಾಯಿಂಟು ನೆಕ್ಸ್ಟ್ ನೋಡ್ರಿ, ಹಿಮ್ಮರುಳಿಕೆ ಇಲ್ಲದೆ ಓದಬೇಕು ಯಾವುದು ಗಟ್ಟಿ ವಾಚನದಲ್ಲಿ. ಸೊ ಮೌನ ಓದು, ಸೈಲೆಂಟ್ ರೀಡಿಂಗ್. ಸೊ ಇದು ಕೂಡ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಮನಸ್ಸಿನಲ್ಲಿ ವಿಷಯ ಗ್ರಹಿಕೆ ಮಾಡಿಕೊಂಡು ಓದುವುದನ್ನೇ ಮೌನ ಓದು ಅಂತ ಕರೀತಾರೆ. ಮೌನ ಓದು ಮಾನಸಿಕ ಕ್ರಿಯೆಯಾಗಿತ್ತು, ಇದು ಮಾನಸಿಕ ಆಲೋಚನೆಗೆ ಮಾತ್ರ ಸಂಬಂಧಿಸಿದೆ. ಸೊ ಹೊರಗಡೆ ಕೇಳೋಂಗಿಲ್ಲ ಅಲ್ವಾ. ಸೊ ಮೌನ ಓದದ ಪ್ರಯೋಜನ ಏನು ಅಂತ ಅಂದರೆ, ಶುದ್ಧವಾದ ಮಾತುಗಾರಿಕೆ ಮತ್ತು ಬಾಯಿ ತೆರೆದ ನಂತರ ಮೌನ ಓದು ಪ್ರಾರಂಭಿಸಲಾಗುವುದು. ಒಂದು ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಸಹಾಯ ಇಂಪಾರ್ಟೆಂಟ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಈ ಪಾಯಿಂಟ್ ನಮಗೆ ಎಕ್ಸಾಮ್ನಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಒಂದು ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಸಹಾಯವಾಗುವ ಓದು ಯಾವುದು ಅಂತಂದರೆ ಮೌನ ಓದು. ನಾವು ನಿರಂತರ ಓದು ಅಂತ ಹಾಕ್ತೇವೆ ಎಕ್ಸಾಮ್ನಿಗೆ, ಅದು ಕೊಟ್ಟಿರ್ತಾರೆ ಎಕ್ಸಾಮ್ನಿಗೆ. ಸೊ ನಿರಂತರ ಓದಿನ ಪ್ರಕಾರನೇ ಅಲ್ಲ. ಸೊ ಇಲ್ಲಿ ಓದುವಿನ ಪ್ರಕಾರದಲ್ಲಿ ಮೌನ ಓದು ಇಂಪಾರ್ಟೆಂಟು. ಸೊ ನಿರಂತರ ಒಂದು ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡುವುದಕ್ಕೆ ಸಂಬಂಧಪಟ್ಟಿರೋದು ಸೊ ಮೌನ ಓದು. ನೆಕ್ಸ್ಟ್, ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯ ತಿಳಿದುಕೊಳ್ಳಬಹುದು. ಇಲ್ಲಿ ಅರ್ಥಕ್ಕೆ ಪ್ರಾಧಾನ್ಯತೆ ಇರೋದು. ಸೊ ಇದು ಇಂಪಾರ್ಟೆಂಟ್. ಅರ್ಥಕ್ಕೆ ಪ್ರಾಧಾನ್ಯತೆ ನೀಡುವ ಓದು ಮೌನ ಓದು ಆಗಿದೆ. ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯ ತಿಳಿದುಕೊಳ್ಳುವುದು ಮೌನ ಓದು. ಸೊ ನೆಕ್ಸ್ಟ್ ಪಾಯಿಂಟ್, ಸ್ಥೂಲ ವಾಚನ. ಇದು ಕೂಡ ಇಂಪಾರ್ಟೆಂಟ್. ಲೇಖನದಲ್ಲಿನ ಮುಖ್ಯಾಂಶಗಳನ್ನು ಅರ್ಥ ಮಾಡಿಕೊಳ್ಳಲು ಶೀಘ್ರವಾಗಿ ಓದುವ ಕ್ರಿಯೆ. ಸೊ ವೆರಿ ಇಂಪಾರ್ಟೆಂಟ್. ಅತಿ ಶೀಘ್ರವಾಗಿ ಓದ್ತಕ್ಕಂಥ ಅಥವಾ ಸ್ಪೀಡಾಗಿ ಓದ್ತಕ್ಕಂಥದ್ದು, ಮುಖ್ಯಾಂಶಗಳನ್ನು ಮಾತ್ರ ಅರ್ಥ ಮಾಡಿಕೊಳ್ಳುವ ಓದು ಸ್ಥೂಲ ವಾಚನ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ವಿಷಯವನ್ನು ವಿವರಣಾತ್ಮಕ ಓದದೆ ಲೇಖನದ ವಿಷಯ, ಸೂಚಿ, ಶೀರ್ಷಿಕೆಗಳನ್ನು ಮತ್ತು ಉಪಶೀರ್ಷಿಕೆಗಳು, ಮುಖ್ಯಾಂಶಗಳು, ಮುಖ್ಯ ವಾಕ್ಯಗಳು, ಅಂಕಿಅಂಶಗಳನ್ನು, ಕೋಷ್ಟಕದಲ್ಲಿನ ಮಾಹಿತಿ, ಅಭಿಪ್ರಾಯವನ್ನು ತಿಳಿಯುವುದು ಇದರ ಮುಖ್ಯ ಉದ್ದೇಶ. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸ್ಥೂಲ ವಾಚನದ ಮುಖ್ಯ ಉದ್ದೇಶ ಅಂತ ಕೇಳಬಹುದು. ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ವಿಷಯವನ್ನು ಓದಬಹುದು. ಸೊ ಇದು ಮುಖ್ಯ ಅಂಶ. ನೆಕ್ಸ್ಟ್ ನೋಡಿ, ಉದಾಹರಣೆ, ದಿನಪತ್ರಿಕೆಯಲ್ಲಿ ಮುಖ್ಯ ವಾಕ್ಯಗಳನ್ನು ಹೆಡ್ಲೈನ್ ಓದುವುದು ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದಾಗ, ಸೊ ಇದಕ್ಕೆ ನೀವು ಸ್ಥೂಲ ವಾಚನಕ್ಕೆ ಸಂಬಂಧಪಟ್ಟಿರೋದು, ಅದನ್ನು ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್, ಸೂಕ್ಷ್ಮ ವಾಚನ. ಸೊ ನಾಲ್ಕನೇ ವಿಧ, ಓದುವಿನ ನಾಲ್ಕನೇ ವಿಧ ಸೂಕ್ಷ್ಮ ವಾಚನ. ಇಲ್ಲಿ ಸ್ಕ್ಯಾನ್ ಮಾಡೋದು ಅಥವಾ ಸ್ಕ್ಯಾನಿಂಗ್ ಅಂತ ಕರಿತೀವಿ. ಸೊ ಒಂದು ನಿರ್ದಿಷ್ಟ ಅಂಶ ಅಥವಾ ಒಂದು ವಿಷಯಕ್ಕೆ ಉತ್ತರವನ್ನು ಹುಡುಕುವ ಉದ್ದೇಶದಿಂದ ಮಾತ್ರ ಓದೋದು ಸೂಕ್ಷ್ಮ ಓದು. ಸೊ ನಮಗೆ ಏನೋ ಬೇಕು, ಈಗ ಒಂದು ಪೇಪರ್ನಲ್ಲಿ ಸೊ ಏನೋ ಒಂದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರೋದು ಮಾಹಿತಿ ಬೇಕಾಗಿದೆ. ಸೊ ಅದನ್ನು ಮಾತ್ರ ನೋಡೋದು. ಈಗ ಉದಾಹರಣೆ, ಹಾಲಿನ ದರವನ್ನು ನೋಡಬೇಕಾಗಿದೆ ನಾವು ಪೇಪರ್ನಲ್ಲಿ. ಸೊ ಅದನ್ನು ಮಾತ್ರ ನೋಡತಕ್ಕಂಥದ್ದು ಸೂಕ್ಷ್ಮ ವಾಚನ ಆಗಿದೆ. ಸೊ ಒಂದು ನಿರ್ದಿಷ್ಟ ಅಂಶ ಅಥವಾ ಒಂದು ವಿಷಯಕ್ಕೆ ಉತ್ತರವನ್ನು ಹುಡುಕುವ ಉದ್ದೇಶದಿಂದ ಮಾತ್ರ ಸೂಕ್ಷ್ಮವಾಗಿ ಗ್ರಹಿಸುವ ವಾಚನ. ಓಕೆ. ಸೊ ನೆಕ್ಸ್ಟ್, ನಮಗೆ ಬೇಕಾಗಿರುವ ವಿಷಯವನ್ನು ಮಾತ್ರ ಓದುವುದು ಸೂಕ್ಷ್ಮ ಓದು. ನಿರ್ದಿಷ್ಟ ಮಾಹಿತಿ ಅಥವಾ ಅಂಶಗಳನ್ನು ಅನ್ವಯಿಸಲು ಓದುವುದು. ಹಾಗಾಗಿ ಇದನ್ನು ಅನ್ವೇಷಣಾ ರೀತಿಯ ಓದು ಎಂದು ಸಹ ಕರೀತೇವೆ. ಉದಾಹರಣೆಗೆ, ಮದುವೆ ಪತ್ರದಲ್ಲಿ ಮದುವೆ ನಡೆಯುವ ಸ್ಥಳ, ದಿನಾಂಕವನ್ನು ಮಾತ್ರ ನೋಡ್ತೀವಿ. ಸೊ ನಮಗೆ ಏನು ಬೇಕೋ ವಿಷಯ ಅದನ್ನಷ್ಟೇ ನಾವು ನೋಡ್ತೀವಿ. ಸೊ ಅದನ್ನು ನಾವು ಏನಂತ ಕರಿತೇವೆ ಅಂದರೆ ಸೂಕ್ಷ್ಮ ವಾಚನ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಗಾಢವಾದ ಓದು ಅಥವಾ ಆಳವಾದ ಓದು, ಇಂಟೆನ್ಸಿವ್ ರೀಡಿಂಗ್ ಅಂತ ಕರಿತೀವಿ. ಪಠ್ಯ ವಿಷಯವನ್ನು ಕ್ರಮಬದ್ಧವಾಗಿ ಪದವಾಕ್ಯಗಳನ್ನು ಬಿಡದೆ ಎಲ್ಲ ಪದಗಳಿಗೆ ಪ್ರಾಧಾನ್ಯತೆ ಕೊಟ್ಟು ಅವಧಾನ ಕೇಂದ್ರೀಕರಿಸಿ ವಿಷಯ ವಿಶ್ಲೇಷಣೆಯೊಂದಿಗೆ ಓದುವ ಕ್ರಿಯೆಯನ್ನು ನಾವು ಇಲ್ಲಿ ಆಳವಾದ ಓದು ಅಂತ ಕರಿತೇವೆ. ಸೊ ಎಲ್ಲ ಪದಗಳಿಗೆ ಮಾನ್ಯತೆ ಕೊಡಬೇಕಾಗುತ್ತೆ. ಇಲ್ಲಿ ವಿಷಯ ವಿಶ್ಲೇಷಣೆಯೊಂದಿಗೆ ಓದುವ ಕ್ರಿಯೆ ಇದೆ. ಇಲ್ಲಿ ವಿಷಯದ ವಿಮರ್ಶೆ ಅಥವಾ ಸತ್ಯತೆಯನ್ನು ಕಂಡುಹಿಡಿಯುವುದು. ಇದರ ಇದು ಪ್ರಾಥಮಿಕ ಮತ್ತು ಪ್ರಾಥಮಿಕ ಮಕ್ಕಳಿಗೆ ಕಷ್ಟದಾಯಕ ಆಗಿರುತ್ತೆ. ಸೊ ಇದು ಇಂಪಾರ್ಟೆಂಟ್. ಇದು ನಮಗೆ ಅವಶ್ಯಕತೆ ಅಂದರೆ ಸಣ್ಣ ಮಕ್ಕಳಿಗೆ ಅವಶ್ಯಕತೆ ಇಲ್ಲದ್ದು. ಇದು PhD ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಆಳವಾದ ಓದು ಅತ್ಯಂತ ಮುಖ್ಯವಾಗಿರುತ್ತೆ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಪ್ರೌಢಶಾಲಾ ಮಕ್ಕಳಿಗೆ ಇದನ್ನು ಅಭ್ಯಾಸ ಮಾಡಿಸಬಹುದು. ವಿಶಾಲವಾದ ಓದು, ತಮಗೆ ಎಷ್ಟು ಬೇಕೋ ಅಷ್ಟನ್ನು ತಮಗೆ ಬೇಕಾದ ವಿಚಾರವನ್ನು ಓದುವ ಪ್ರಕ್ರಿಯೆ. ಇದನ್ನು ವ್ಯಾಪಕ ಓದು, ಪೂರಕ ಓದು, ವಿಸ್ತರಣ ಓದು ಎಂದು ಕೂಡ ಕರೀತೇವೆ. ನೆಕ್ಸ್ಟ್ ನೋಡಿ, ಉನ್ನತ ಹಂತಕ್ಕೆ ಹೋದಂತೆ ವಿಶಾಲ ಓದಿನ ಪ್ರಮಾಣ ಹೆಚ್ಚದು. ಉದಾಹರಣೆ, ಒಂದೇ ವಿಷಯದ ಹಲವಾರು ಪೂರಕ ಗ್ರಂಥಗಳನ್ನು ಓದು. ಸೊ ಉದಾಹರಣೆ PhD ಮಾಡೋದೆ. ನೆಕ್ಸ್ಟ್ ಇಂಪಾರ್ಟೆಂಟ್, ಶೇಷಪೂರಿತ ಓದು, ಸಪ್ಲಿಮೆಂಟರಿ ರೀಡಿಂಗ್. ತಮ್ಮ ಅಭಿರುಚಿಗೆ ಪೂರಕವಾದ ತಮಗೆ ಎಷ್ಟು ಬೇಕೋ ಅಷ್ಟೇ ವಿಷಯವನ್ನು ಮಾತ್ರ ಪುನಃ ಓದಿಕೊಳ್ಳುವುದೇ ಶೇಷಪೂರಿತ ಓದು. ಸೊ ಇವೆಲ್ಲ ಹೊಸ ವರ್ಡ್ಗಳು ನಮಗೆ ಬರ್ತಾ ಇದ್ದಾವೆ. ಹಾಗಾಗಿ ಕರೆಕ್ಟಾಗಿ ನೆಕ್ಸ್ಟ್ ನಾವು ನೆನ್ಪಿಟ್ಕೋಬೇಕು.
ನೆಕ್ಸ್ಟು ಓದು ಕಲಿಸುವ ಪದ್ಧತಿಗಳು. ಓದು ಕಲಿಸುವ ಪದ್ಧತಿಯನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿಗೆ ನಾವು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ನೋಟ್ಸ್ನಲ್ಲಿ ಏನೇನು ಮುಖ್ಯ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮೀಟ್ ಆಗೋಣ. ಬೈ, ಟೇಕ್ ಕೇರ್.